ಮಾತಾಡಿದ ತಕ್ಷಣ ಕಳಿಸ್ಕೊಟ್ರು. ಮುಖ್ಯ ಗುರುಗಳು ಮಾತಾಡಿದ ತಕ್ಷಣ ಎಲ್ಲಾ ವಿದ್ಯಾರ್ಥಿಗಳು ಹೋಗ್ಬಿಟ್ರು. ಇನ್ನು ಅಸಿಸ್ಟೆಂಟ್ ಟೀಚರ್ ಇದ್ದಾರೆ, ಅವ್ರೇನ್ ಮಾತಾಡ್ತಾರೆ ನೋಡೋಣ ಅಂತ ಕೆಲವ್ರು ಕೂತಿದ್ದೀರಾ. ಗೌರವ ಪ್ರೀತಿ ಕೊಟ್ಟರು ಕೆಲವ್ರು ಕೂತಿದ್ದೀರಾ. ಭಾರಿ ಗಟ್ಟಿ ಮನುಷ್ಯರು ಎದ್ದು ಹೋಗೋವ್ರೆ. ಕೊನೆ ಪೀರಿಯಡ್ ಆದ್ರೂ ಪಾಠ ಕಲಿಬೇಕು ಅಂತ ಕೆಲವ್ರು ನೀವು ಕೂತಿದ್ದೀರಾ. ಈ ವ್ಯವಸ್ಥೆ ಇಲ್ಲ ಆಗಿದೆ. ಕೊನೆ ಬಿಟ್ಬಿಟ್ರೆ ಪರಮೇಶ್ವರಪ್ಪ ಖಾಲಿ ಕುರ್ಚಿ ಭಾಷಣ ಮಾಡ್ರಿ ಸ್ವಾಮಿ. ಯು ಹ್ಯಾವ್ ಎ ಕೆಪಾಸಿಟಿ ಟು ಡೆಲಿವರ್ ದ ಸ್ಪೀಚ್ ಟು ಎಫ್ಟಿ ಆಡಿಯನ್ಸ್. ಖಾಲಿ ಜನಕ್ಕೂ ನೀವು ಮಾತಾಡೋ ಕೆಪಾಸಿಟಿ ಇದೆ ಸ್ವಾಮೀಜಿ. ಹಾಗಾಗಿ ಇನ್ನೊಂದು 5 ಜನಕ್ಕೆ ನಿಮ್ಮ ಆಶೀರ್ವಚನದಲ್ಲಿ ಅಂದಾಕ್ಷಣ ಸ್ವಾಮೀಜಿ ಬೆರಗಾಗಿ ಆಯಿತು ಅಂತಾರೆ. ಆ 5 ಜನಕ್ಕೆ ಸನ್ಮಾನ ಮಾಡೋ ಅವಶ್ಯಕತೆ ಇನ್ನೂ 50 ಜನ ಒಳಗಡೆ ಹೋದ್ರೆ ನಾನು ಬಸಣ್ಣಗೂ ಪರಮೇಶ್ವರಪ್ಪಂಗೂ ಅಂಗಳದಲ್ಲಿ, ದೇವಸ್ಥಾನದ ಅಂಗಳದಲ್ಲಿ ಕೂತು ಮಾತಾಡಬೇಕಾಗ್ತದೆ. ಊರಿಗೆ ಮಾತು ಕೊಟ್ಟು ಹಾಗಲ್ಲ. ಹೀಗಾಗಿ ಸಮಯವನ್ನು ಬಹಳಷ್ಟು ಜಾಣ್ಮೆಯಿಂದ ಉಪಯೋಗಿಸ್ಕೊಳ್ಳೋರು ಕೆಲವು ಇದ್ದಾರೆ. ಸಮಯ ಇಲ್ಲದಾಗ ಉಪಯೋಗಿಸಿಕೊಳ್ಳಿ ಅಂತ ಹೇಳುವಂಥ ಜಾಣ್ಮೆಯೂ ಕೆಲವರಿಗಿದೆ. ಇದ್ದ ಸಮಯವನ್ನು ಬಹಳಷ್ಟು ಚೆನ್ನಾಗಿ ಉಪಯೋಗಿಸಿದಂಥ ದೊಡ್ಡ ತಪೋನಿಷ್ಠರು ಹಿರಿಯರು ಸಂಭಾವಿತವಾದಂಥ ನಮ್ಮ ಶಿವಕುಮಾರ ಹಾಲಸ್ವಾಮಿಯವರ ಸನ್ನಿಧಾನಗಳಿಗೆ ಕೊಡಮಟ್ಟು ಬಹಳಷ್ಟು ಮಾತಾಡಿದ್ದಾರೆ. ಧರ್ಮ, ದೇವರು, ಭಾವನೆ, ತವರು ಮನೆ, ಸೀರೆ, ಪ್ರಸವ, ಪ್ರಸಾದ, ಈ ಎಲ್ಲ ಮಾತಾಡಿದ ಮೇಲೆ ಕೊನೆಗೆ ನಮಗೆ ಮಾತಾಡ್ಲಿಕ್ಕೆ ಏನೂ ಉಳಿದಿಲ್ಲ ಅನ್ಸುತ್ತೆ. ಈ ಸ್ಟಾರ್ಟಿಂಗ್ ಶಾಲೆನಲ್ಲಿ ಏನಾಗ್ತದೆ ಅಂದ್ರೆ, ಮೊದಲನೇ ಪೀರಿಯಡ್ಗೆ ಭಾರಿ ಚೆನ್ನಾಗಿ ಮೇಷ್ಟ್ರು ಮಾತಾಡ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಸ್ಟೂಡೆಂಟು ಅಷ್ಟೇ ಚೆನ್ನಾಗಿ ಕೇಳ್ತಾರೆ. ಫಸ್ಟ್ ಪೀರಿಯಡ್ ಮುಗಿತಾ 2ನೇ ಪೀರಿಯಡ್ಗೆ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ ಕುತೂಹಲ ಇರುತ್ತೆ. 2ನೇ ಪೀರಿಯಡ್ ಅಲ್ಲಿ ಮೇಷ್ಟ್ರು ಹೇಗೆ ಮಾಡ್ತಾ ಇರ್ತಾರೆ, ಇವತ್ತು ಹೇಗೆ ಟೀಚಿಂಗ್ ಇದೆ ಅಂತ. 2ನೇವ್ರು ತುಂಬ ಬುದ್ಧಿವಂತ ಟೀಚರ್ ಮಾತಾಡ್ತಾರೆ, ಸ್ಟೂಡೆಂಟ್ ನೋಟ್ಸ್ ಮಾಡ್ಕೋತಾರೆ, ಮನನ ಮಾಡ್ಕೋತಾರೆ. ಈ 3rd ಪೀರಿಯಡ್ ಇದೆಯಲ್ಲ, ಇಟ್ ಇಸ್ ವೆರಿ ನಿಯರ್ ಟು ಲಂಚ್. ಅವ್ರೆ ಊಟಕ್ಕೆ ಹತ್ರ ಇರುತ್ತೆ ಪೀರಿಯಡ್. ಯಾವ ಸ್ಟೂಡೆಂಟು ಇಂಟ್ರೆಸ್ಟ್ ಇರೋದಿಲ್ಲ. ಆದ್ರೂ ಮೇಷ್ಟ್ರು ಭಾರಿ ಪಟ್ಟಿಂಗ್ರು, ಬಹಳ ಜೋರಿದ್ರು ಮಾತ್ರ ಆ ಹುಡುಗರನ್ನ ಸೆಳೆದು ಮಾತನಾಡುವಂತ ಶಕ್ತಿ ಯಾವ ಶಿಕ್ಷಕರಿಗಿರ್ತದೆ, ಅವರು ಪಾಠ ಮಾಡ್ತಾನೆ ಹೋಗ್ತಾರೆ, ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಬೆಳಿಗ್ಗೆಯಿಂದ ಇದು ಒಂದು ಶಾಲೆ. ಪ್ರಧಾನ ಗುರುಗಳು ಮಾತಾಡಿ ಹೋದ್ರು, ಇಲ್ಲಿರುವಂತ ಉಪಗುರುಗಳು ಅಥವಾ ಅಸಿಸ್ಟೆಂಟ್ ಟೀಚರ್ಸ್, ಗುರುಗಳು ನಥಿಂಗ್ ಬಟ್ ಟೀಚರ್ಸ್, ನಥಿಂಗ್ ಬಟ್ ಗುರುಗಳು. Those who preach is considered teacher. ಇಬ್ಬರು ಗುರುಗಳಿಗೆ ಶಾಲೆ ಬಿಟ್ಟು ದೊಡ್ಡ ಗುರುಗಳು ಹೋಗ್ಬಿಟ್ರು, ಡಾಕ್ಟರ್ ಗುರುಗಳು ತುಂಬಾ ಚೆನ್ನಾಗಿ ಪಾಠ ಮಾಡೋಗ್ಬಿಟ್ರು. ನಾವೇ ಪಾಠ ಕಲಿಬೇಕು ಅಂತ ಐ ಥಿಂಕ್ ಈಸ್ ಎನ್ ಹೆಡ್ ಮಾಸ್ಟರ್ ಟು ದಿ ಸ್ಕೂಲ್ ಆರ್ ಕಾಲೇಜ್. We are both of the Swamiji are assistant teachers. ನೋಡಿ, ಇಷ್ಟು ದೊಡ್ಡ ಲಕ್ಷಾಂತರ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದೇವೆ, ಮಾತನಾಡೋದು ಕಲ್ತಿಲ್ಲ. ಯಾವಾಗ ಮಾತನಾಡಬೇಕು, ಯಾವಾಗ ಬಿಡಬೇಕು ಅನ್ನೋದು ಕಲ್ತಿಲ್ಲ. ಇಲ್ಲಿ ನಾನು ಮಾತಾಡ್ತಿದ್ದೇನೆ, ಹಿಂದೆ ಪಿಸಿ ಪಿಸಿ ಗುಸು ಗುಸು ಇದೆ. ಇವೆಲ್ಲವೂ ಆದಾಗ ನಮಗೊಂದು ರೀತಿ ಇರಿಸು ಮುರುಸು. ಇದೇ ನಿಲ್ಲಿಸ್ಬೇಕು ಅಂತ ಹೇಳಿ ಮಾಡ್ತಾರೋ ಮತ್ತು ಮತ್ತಷ್ಟು ಚಂದ ಮಾತಾಡಲಿ ಅಂತ. ಈ ಶಾಲೆನ ನಮ್ಗಿಬ್ಬರಿಗೂ ಪ್ರಧಾನ ಗುರುಗಳು ಬಿಟ್ಟು ಹೋದ್ರು. ಐ ಮೀನ್ ಇದರ ಪ್ರಿನ್ಸಿಪಾಲ್ ರಿಯಲಿ ಈಸ್ ಎ ಸುಪ್ರೀಂ ಗುರು. ನಮ್ಗೆಂತೂ ಡಾಕ್ಟರ್ ಸ್ವಾಮೀಜಿ ಅವ್ರ ಬಗ್ಗೆ ತುಂಬಾ ಭಕ್ತಿ ಇದೆ, ಭಾವನೆ ಇದೆ. ಹಾಗಂತ ನಮ್ಮ ಭಾವನೆಗಳನ್ನ ಅರಿಮಿಟ್ಟುಕೊಳ್ಳಲಿಕ್ಕೆ ಆಗುದಿಲ್ಲ. ನಾವು ಹೇಳ್ಬೇಕಲ್ಲ, ದಿಸ್ ಇಸ್ ರೈಟ್ಸ್ ಟು ಹ್ಯೂಮನ್ ರೈಟ್ಸ್. ಮನುಷ್ಯನ ಹಕ್ಕು. ಮಾತಾಡ್ಲಿಕ್ಕೆ ನಿನ್ನಲ್ಲಿ ಏನಿದು ಹೊರ ಹಾಕುವಂತ ನೀವು ಮೈಕ್ ಕೊಟ್ಟಿದ್ದೀರಾ. ಬಸಣ್ಣ ಹೇಳಿದಾಗೆ ಕೊರೋನಾ ಕಾಲದಲ್ಲಿ ನಾವು ಮನಸ್ಸನ್ನ ಮಾಡಿ ಇಷ್ಟೇ ಚಿಕ್ಕದಾದ ಗುಡಿ ಮಾಡ್ಕೊಂಡು ಇವತ್ತು ಬೃಹತ್ತಾಗಿ ಮಾಡಿದ್ದೇವೆ ಅಂದ್ರು. ಖಂಡಿತ ಅದರಲ್ಲಿ ಎಷ್ಟು ಶ್ರಮ ಇದು. ಇವರು ಗಂಡು ಮಕ್ಕಳನ್ನ ಅಷ್ಟೇ ದುಡ್ಡು ಬಡದಿಲ್ಲ ಅಂದ್ರೆ, ಕಸ್ತಿಲ್ಲ ಅಂದ್ರೆ, ಇಸ್ಕೊಂಡಿಲ್ಲ ಅಂದ್ರೆ, ಪಡೆದಿಲ್ಲ. ಹೆಣ್ಣು ಮಕ್ಕಳಿಗೂ ಬಿಟ್ಟಿಲ್ಲ ಅಂದ್ರೆ ಇವರು ಎಷ್ಟು ಗಟ್ಟಿಗರು ಬಸಣ್ಣ. ನನಗೆ ಫೋನಿಗೆ ರಾಜಪ್ಪ ಹೇಳಿದ್ರು, ಸ್ವಾಮೀಜಿ ಬಸಣ್ಣ ತುಂಬಾ ಒಳ್ಳೆಯರು, ತುಂಬಾ
ಮನುಷ್ಯ ಅಂದ್ರೆ ತುಂಬಾ ಸಂತೋಷ ಆಯ್ತು. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಬಸಣ್ಣ ಇನ್ನೂ ಒಳ್ಳೆ ಮನುಷ್ಯ, ಹೆಣ್ಮಕ್ಳಿಗೂ ಬಿಟ್ಟಿಲ್ಲ, ದುಡ್ಡು ವಸೂಲಿ ಚಂದ ಮಾಡ್ತಾರೆ. ದೇವಸ್ಥಾನಕ್ಕೆ ಹೇಗೆ ನೀವು ದುಡ್ಡು ವಸೂಲಿ ಮಾಡ್ಲಿಕ್ಕೆ ಮಾಡಿದ್ದೀರೋ, ಈ ಗ್ರಾಮದಲ್ಲಿ ಏನಾದರೂ ಸಮಸ್ಯೆ ಆದಾಗ ಅದೇ ರೀತಿಯಲ್ಲಿ ಧನ ಸಂಪನ್ಮೂಲವನ್ನು ಸಂಗ್ರಹಿಸಿ ಆ ಸಮಸ್ಯೆಗಳಿಗೆ ನೀವು ಬಾಧ್ಯರಾಗಬೇಕು. ಅಲ್ಲಿ ದೇವರನ್ನ ನೀವು ಕಾಣಬೇಕಾಗ್ತದೆ. ಇಲ್ಲೀಗ ಆಂಜನೇಯ, ಭೂತಪ್ಪ, ಬಸವೇಶ್ವರ, ಮಾತಂಗಮ್ಮ, ಕರಿಯಮ್ಮ, ಇಲ್ಲಿ 6 ದೇವರಿದೆ ಅಂತ ಮೋಸ್ಟ್ಲಿ. ಐ ಥಿಂಕ್ 6-7 ದೇವರಿದೆ ಇಲ್ಲಿ. ರಾಜಪ್ಪ ಎಷ್ಟು ದೇವರು ಅದು ಹೇಳ್ಸ್ಬೇಕೆ, ನಿನಗೆ ಗೊತ್ತಾಗುತ್ತಲ್ಲ. ವಿಶ್ವೇಶ, ಐ ಥಿಂಕ್ ಯು ಆರ್ ನಿಯರ್ 50 ಏಜ್. 6 ದೇವರುಗಳ ಸಮೂಹದ ಗ್ರಾಮ, ಎಷ್ಟೊಂದು ಶಕ್ತಿ ಇದೆ. ನನಗೆ ಅನ್ನಿಸ್ತದೆ ಬಹುಶಃ ಇದು ಆಗ್ಲಿಕ್ಕಿಲ್ಲ, ಮುಂದೆ ಆಗ್ಬೇಕು ಕೂಡ. 6 ದೇವರುಗಳ ಭಕ್ತರು ಕೂಡ ಸೇರಿ ಒಂದು ದೇವಾಲಯವಿದ್ದರೆ ಊರಿಗೆ ಎಷ್ಟು ಚಂದ ಇರುತ್ತಿತ್ತು. ದಟ್ ಈಸ್ ನೋ ಕ್ಯಾಸ್ಟ್, ನೋ ಕಲರ್, ನೋ ಕ್ರೀಡ್. ಅಲ್ಲಿ ಜಾತಿಗೆ ಇಲ್ಲ. ಪ್ರೀತಿ, ಭಕ್ತಿ, ನೀತಿ ಯಾರಿರ್ತದೆ ಅವರೆಲ್ಲ ಡಿವೋಟೀಸ್ ಅಂತ ಮಾಡ್ಬೇಕಾಗ್ತದೆ. ಬಸಣ್ಣನ ಕಾಲಕ್ಕೆ ಈ ರೀತಿ ಆಗಿದೆ. ಬಸಣ್ಣನ ಮುಂದಿನ ವಂಶ ಇಲ್ಲ, ಮಕ್ಕಳಿದಾರಲ್ಲ, they should be think. This type of a temple we have to construction in future. ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಈ ಧರ್ಮ ದೇವರುಗಳನ್ನು ನಂಬುವಷ್ಟು ಜನ ಪ್ರಪಂಚದ ಇನ್ಯಾವ ಕಡೆಯೂ ಸಿಗೋದಿಲ್ಲ. ಅಮೆರಿಕ, ರಷ್ಯಾ, ಆಸ್ಟ್ರಿಯಾ, ಆಸ್ಟ್ರೇಲಿಯಾ, ಮೆಕ್ಸಿಕೋ, ನ್ಯೂಯಾರ್ಕ್, ಸೌತ್ ಆಫ್ರಿಕಾ. ಬಟ್ ದೇ ಹ್ಯಾವ್ ಎ ಗಾಡ್. ಮುಸ್ಲಿಮರು ಅಲ್ಲಾಹ್ವನ್ನ, ಕ್ರಿಶ್ಚಿಯನ್ನರು ಕ್ರಿಸ್ತನನ್ನ ಪೂಜಿಸುತ್ತಾರೆ. ಬಟ್ ಇಟ್ ಈಸ್ ಎನ್ ಯೂನಿವರ್ಸಲ್ ಟು ದಟ್ ಕಮ್ಯುನಿಟಿ. ಕ್ರಿಶ್ಚಿಯನ್ರು ಇಡೀ ವರ್ಲ್ಡ್ ಅಲ್ಲಿ ಕ್ರಿಸ್ತನೊಬ್ಬನೇ, ಮುಸ್ಲಿಮರು ಅಲ್ಲಾಹು ಒಬ್ಬನೇ, ಹಿಂದೂಗಳಿಗೆ ಲಕ್ಷಾಂತರ ದೇವರು. ಯಾಕೆ ಹೀಗೆ ಅಂದ್ರೆ ನಿಮ್ಮ ಭಾವನೆಯಿಂದ ತೆಗಿಲಿಕ್ಕೆ ಆಗುವುದಿಲ್ಲ. ಪ್ರಧಾನ ಗುರುಗಳೇ ನಿಮ್ಮನ್ನ ಭಕ್ತಿಯ ಸಿಂಚನಕ್ಕೆ, ಭಕ್ತಿಯ ಪೀಠಕ್ಕೆ ಕುಳ್ಳಿರಿಸಿ ಜ್ಞಾನ ಸಿಂಚನವನ್ನ ಹಂಚಿಕೊಂಡಿದ್ದಾರೆ. ಅದನ್ನು ನಾನು ದಾಟಿ ಮಾತನಾಡಿದಾಗ ಮತ್ತೊಮ್ಮೆ ನೀವು ನ್ಯಾಮತಿ ತಾಲೂಕಿಗೆ ನಾನು ಕರೆಯೋದಿಲ್ಲ. ನಾನು ಶೇಪಪ್ ಮಾಡೇ ಮಾತಾಡ್ತಿದ್ದಿಲ್ಲ. ಭಕ್ತಿ ಬೇಕು, ದೇವಸ್ಥಾನ ಬೇಕು, ದೇವರು ಬೇಕು, ಧರ್ಮ ಬೇಕು. ಆದರೆ ಬದುಕಿ ಇದಲ್ಲ. ಬದುಕಿನ ಒಂದು ಭಾಗವಾಗಬೇಕು ದೇವರು. ದೇವಸ್ಥಾನ ಬದುಕಿನ ಒಂದು ಭಾಗವಾಗಬೇಕು, ಮನಸ್ಸಿನ ಒಂದು ಭಾಗವಾಗಬೇಕು. ಧರ್ಮವೂ ಅಷ್ಟೇ, ನನ್ನ ಪ್ರಗತಿಗೆ ಉತ್ತಮ ಅಂಶಗಳುಳ್ಳದ್ದು ಸೋಪಾನವಾಗಬೇಕು. ಇಷ್ಟ ಆಗ್ಬೇಕಲ್ಲ ನಮ್ಗೆ. ಯಾರು ಇಂಡಿಯನ್ಸ್ ಫುಲ್ಲಿ ಕಲ್ಚರ್, ತುಂಬಾ ಸುಸಂಸ್ಕೃತರು ಅಂತೀವಿ, ಬುದ್ಧಿವಂತರು ಅಂತೀವಿ. ಒಂದಷ್ಟು ಧರ್ಮ ದೇವರನ್ನ ಬದುಕಿನ ಶಕ್ತಿಗೋಸ್ಕರ, ಬದುಕಿನ ಪ್ರಗತಿಗೋಸ್ಕರ ಮಾತ್ರ ಇಟ್ಕೋಬೇಕು. ಇಡೀ ದಿನ ನೀವು ಹೊಲಕ್ಕೆ ಹೋಗದಂಗಿದ್ದು ಕರೆಂಟ್ ಬಂದ ತಕ್ಷಣ ನೀರು ಎತ್ತಲಿಕ್ಕೆ ಹೋಗ್ಬೇಕು ಅಂತೀರ ರೈತರು. ಯಾಕೆ? ಬೆಳೆ ಫಸಲು ಒಣಗಿ ಬಿಡುತ್ತದೆ. ಫಸಲು ಚೆನ್ನಾಗಿ ಬಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ಬೇಕಾಗ್ತದೆ, ಹೆಚ್ಚಾದದ್ದು ಮಾರುಕಟ್ಟೆಗೆ ಧಾರಣೆ ಕೊಡಬಹುದು ಅಂತ. ಬೇಡ, ಕರೆಂಟ್ ಬಂದಾಕ್ಷಣ ಬಾವಿಯಲ್ಲಿ ನೀರು, ಮೋಟ್ರಲ್ಲಿ, ಬೋರ್ವೆಲ್ ಎಲ್ಲ ಹಾಗೆ ಇರ್ತದೆ, ಕರೆಂಟು ಹಾಗೆ ಇರ್ತದೆ. ನೀವು ಮನೆಯಲ್ಲಿ ಪೂಜೆ ಮಾಡಿ, ದೇವಸ್ಥಾನದಲ್ಲಿ ಸುಮ್ಮನೆ ಕೂತ್ಕೊಳ್ಳಿ. ಇಸ್ ಇಟ್ ಡೆವಲಪ್ಮೆಂಟ್? ನೋ, ಅದು ಡೆವಲಪ್ಮೆಂಟ್ ಅಲ್ಲ. ನೀನು ಕರೆಂಟ್ ಬಂದಾಕ್ಷಣ ಹೊಲಕ್ಕೆ ಹೋಗ್ಬೇಕು, ಮೋಟರ್ ಸ್ಟಾರ್ಟ್ ಮಾಡಬೇಕು, ನೀರು ಹಾಯಿಸ್ಬೇಕು, ಆ ಬೆಳೆಗಳಿಗೆ ಸಮೃದ್ಧವಾಗಿ ನೀರು ಉಳಿಸ್ಬೇಕು, ಆ ಬೆಳೆಗಳು ನೀರುಂಡು ಫಲವನ್ನು ಕೊಡಬೇಕು. ಇದು ಸೂತ್ರ. ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀನು ಹೋಗುವ ಶಕ್ತಿಯನ್ನ ಕೊಟ್ಟದ್ದು ಈ ನನ್ನ ದೇವರೇ, ಈ ಬುದ್ಧಿಯನ್ನು ಕೊಟ್ಟಿದ್ದು ಈ ನನ್ನ ದೇವರೇ ಅನ್ನುವಷ್ಟಕ್ಕಷ್ಟೇ ನಿನ್ನ ಚಿಂತನೆ ಇರಬೇಕಿತ್ತು. ಬೆಳೆ ಚೆನ್ನಾಗಿ ಕೊಡಪ್ಪ ನನ್ನ ದೇವ್ರೆ, ಈ ಸರಿ ಜಾಸ್ತಿ ಬರ್ಬೇಕಪ್ಪ, ಈ ಸರಿ 100 ಮೂಟೆ ಇದೆ, ಮುಂದಿನ ಸರಿ 150 ಮೂಟೆ ಆಗ್ಬೇಕಪ್ಪ ಅಂದ್ರೆ ನಾಟ್ ಪಾಸಿಬಲ್. ಈ 50 ಮೂಟೆ ಎಕ್ಸ್ಟ್ರಾ ಆಗ್ಬೇಕಂದ್ರೆ ಯು ಶುಡ್ ಗೋ ಅಂಡ್ ಡೂ ದಿ ಹಾರ್ಡ್ ವರ್ಕ್ ಇನ್ ಯುವರ್ ಫೀಲ್ಡ್. ನಿನ್ನ ಹೊಲದಲ್ಲಿ ನೀನು 50 ಎಕ್ಸ್ಟ್ರಾ ಮೂಟೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಪಡಬೇಕು. ಅಂದ್ರೆ ಆ ಕಷ್ಟ ಪಡುವಂತ ಜಾಣ್ಮೆ ಈ ದೇವರು ಕೊಟ್ಟಿದ್ದಾನೆ ಅನ್ನೋ ಭಾವನೆ ಮಾತ್ರ ಮಾಡ್ಕೊಂಡು ನೀವು ದೇವರಿಗೆ
ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನ ಸಿಂಹಾಸನದಲ್ಲಿ ಇಟ್ಕೋಬೇಕು. ಭಾವಸ್ವರೂಪವಾಗಿ, ಮೂರ್ತ ಸ್ವರೂಪವಾಗಿ ನಮ್ಮ ಕಲ್ಪನೆಗೂ ಭಾವನೆಗೂ ಭಯಕ್ಕೂ ಬೇಕು. ಆದರೆ ಮನಸ್ಸಿನಲ್ಲಿ ಅದಕ್ಕಿಂತಲೂ ದೊಡ್ಡ ದೇವರಂದ್ರೆ ತಂದೆ ತಾಯಿ. ಇದು ಇಷ್ಟೊಂದು ಅನುಭವವಾಗಿ ಹೇಳ್ತಾರಲ್ಲ, ಅಂದ್ರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯೇ ಮೊದಲ ದೇವರು. ನಮ್ಮ ಊರಿಗೆ, ಸಂಘಟನ ಶಕ್ತಿಗೆ, ಧಾರ್ಮಿಕ ಕೇಂದ್ರಕ್ಕೆ, ಶ್ರದ್ಧಾ ಕೇಂದ್ರಕ್ಕೆ, ಮನಸ್ಸಿನ ವಿಕಸನಕ್ಕೆ, ಒಂದು ಪ್ರಫುಲ್ಲತೆಗೆ, ಒಂದು ಖುಷಿಗೆ ಒಂದು ದೇವಾಲಯ ಬೇಕು. ದೇವಾಲಯದಲ್ಲಿ ಏಕತೆ ಇರ್ತದೆ, ಇಡೀ ಗ್ರಾಮದ ಶಕ್ತಿ ಇರ್ತದೆ, ಒಂದು ಸಂಭ್ರಮ ಇರುತ್ತೆ. ದೇವಾಲಯ ಶಕ್ತಿ ಸಂಭ್ರಮಗಳ ಸಂಕೇತವಾಗಬೇಕು. ಜೊತೆಗೆ ಪ್ರಗತಿಯ ದ್ಯೋತಕವಾಗಿ ಯಾವಾಗಲೂ ನಮ್ಮನ್ನ ಕಾವಲು ಮಾಡ್ತಾ ಇರಬೇಕು. ಹಾಗಾಗಿ ಈ ದೇಶದಲ್ಲಿ ಇರುವಂತ ಎಲ್ಲ ದೇವಾಲಯಗಳು ಕೂಡ ಅದ್ಭುತವಾದವು. ನಮ್ಮ ಬಸಣ್ಣ ಹೇಳಿದಾಗೆ ನೀವೆಲ್ಲರೂ ತುಂಬಾ ಭಕ್ತರು, ತುಂಬಾ ಕಾಣಿಕೆ ಕೊಟ್ಟಿದ್ದೀರಾ, ಚಂದವಾಗಿ ದೇವರನ್ನ ಸಿಂಗರಣ ಮಾಡಿದ್ದೀರಾ ಬಣ್ಣಗಳಿಂದ. ಹೇಗೆ ಕಟ್ಟಡಗಳು ಮುಗಿಲೆತ್ತರಕ್ಕೆ ಎದ್ದು, ಹೀಗೆ ಚಿತ್ತಾರಗಳು, ಬಂಗಾರದಂತ ಬಣ್ಣಗಳು, ಎಲ್ಲಾ 7-8 ಬಣ್ಣಗಳು ಕೂಡಿ ಅಂದಗೊಳಿಸಿದ್ದೀರಾ. ಹಾಗೆ ಇನ್ನು ಮುಂದೆ ನಮ್ಮ ಮನಸ್ಸೆಂಬ ಮಂದಿರವನ್ನ ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ, ವಾತ್ಸಲ್ಯ, ಸಹೋದರತೆ, ಭಾತೃತ್ವ ಅನ್ನುವಂತ ಬಣ್ಣಗಳಿಂದ ನಮ್ಮ ದೇಹವನ್ನ, ನಮ್ಮ ಶರೀರವನ್ನ, ನಮ್ಮ ಮನಸ್ಸನ್ನ ಶೃಂಗಾರ ಮಾಡಿಕೊಂಡು ಎಲ್ಲರೂ ಮೆಚ್ಚುವ ಹಾಗೆ ಬದುಕೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನೀವು ಇಲ್ಲಿ ಸ್ಥಾಪಿಸಿರುವಂತ ಎಲ್ಲ ದೇವರು ಕೂಡ ನಿಮಗೆ ಶಕ್ತಿ ಕೊಟ್ಟು ಬುದ್ಧಿಯವರೊಂದು ಮಾತು ಹೇಳಿದ್ರು. ವೇಟ್, ಆ ಚಪ್ಪಾಳೆ ನಾನು ಮುಗಿದ ತಕ್ಷಣ ಹೊಡಿಬೇಕು. ಈಗಲೇ ಹೊಡೆದ್ಬಿಟ್ರೆ ಏನೇ ಒಂದು ಸಾಲ ಇಟ್ಕೊಂಡ್ ಬಂದಿದ್ದೀನಿ, ಅದನ್ನು ಹಾಗೆ ನಾನು ಜೋಬಲ್ಲಿ ಇಟ್ಕೊಂಡು ಹೋಗ್ತದೆ. ಇನ್ನು ಮುಂದೆ ನಮ್ಮ ದೇವರುಗಳು, ನಮ್ಮ ಪೂಜ್ಯರು ಹೇಳಿದಾಗೆ, ಭಗವಂತ ನೀನ್ ಕಷ್ಟ ಕೊಟ್ಟಿದ್ಯಾ ನನಗೆ, ಐ ಚಾಲೆಂಜ್ ಇಟ್, ಅದನ್ನು ಕ್ಲಿಯರ್ ಮಾಡ್ಕೊತೀನಿ. ನಾನು ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ, ಭರವಸೆ ಇದೆ. ನಾನು ಆ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಂಡು ನನಗೆ ಶಕ್ತಿ ಇದೆ ದೇವರೇ ಅಂತ ಯಾರು ಇರ್ತಾರೋ ಅವರು ಗಟ್ಟಿ ಭಕ್ತರು. ಯಾರು ದೇವ್ರ ಮೇಲೆ ಹೊರೆ ಹಾಕ್ತಿರೋ, ಅಪ್ಪ ನಮ್ಮಪ್ಪ ಬಲಗಡಿಗೆ ಹೂವು ಕೊಡು, ನೀನು ಬಲಗಡಿಗೆ ಹೂವು ಕೊಟ್ಟರೆ ನಾನು ಶಿವಮೊಗ್ಗಕ್ಕೆ ಹೋಗ್ತೀನಿ, ಆಸ್ಪತ್ರೆಗೆ ಇದ್ರೆ ಹೋಗಲ್ಲಪ್ಪ ಅಂದ್ಬಿಟ್ರೆ, ದೇವಸ್ಥಾನದ ಹಾಕೊಂಡು ನಿಮ್ಮ ಪ್ಯಾಕೆಟ್ ಚಾಟ್ ಹಾಕೊಂಡು ಒಂದು ವಾರ ಮಕ್ಕಳು ಕಾಯಿಲೆ ವಾಸಿ ಆಗಲ್ಲ. ದೇವ್ರು ನನಗೆ ಆಶೀರ್ವಾದ ಮಾಡಿದಾರೆ ಅಂದ್ಬಿಟ್ಟು ನೀನು ಸೀದಾ ಹೋಗ್ಬೇಕು. ನಂಜಪ್ಪ ಆಸ್ಪತ್ರೆಗೋ, ಮೆಗ್ಗಾನ್ ಆಸ್ಪತ್ರೆಗೋ, ಗೌರ್ಮೆಂಟ್ ಯಾರು ಯುವರ್ ಚಾಯ್ಸ್ ಅಂದ್ರೆ ಅಂತ ಸಂದರ್ಭಗಳು. ಅದಕ್ಕೆ ಎಲ್ಲವನ್ನ ದೇವರನ್ನ ನಂಬಿ ಕೂರೋಂಗಿಲ್ಲ. ಹೂವು ಉದುರಿದ್ರೆ ಎರಡೂ ಕಡೆ ಹೂವು. ಹಂಗಾದ್ರೆ ದೇವರಿಗೆ ಬಲಗಡೆ ಹೂವು ಕೊಟ್ರೆ ಬಲಗೈ ಮಾತ್ರ ಒಳ್ಳೇದು, ಬಲಗಡೆ ಶರೀರ ಒಳ್ಳೇದು, ದೇವ್ರಗಡೆ ಎಡಗಡೆ ಶರೀರನ ಕೆಟ್ಟದಂತ ತಾನೇ ನಿಮ್ಮ ಅರ್ಥ? ಇಸ್ ಇಟ್ ಫ್ಯಾಕ್ಟ್? ದೇವರ ಸ್ವರೂಪವೇ ಎಲ್ಲವೂ ಒಳಿತು, ಅಪ್ಪ ನೀನೆಲ್ಲನ ಹೂವು ಕೊಡು ಅಂತ ಕೇಳಬೇಕು. ಅದ್ರಿಗೂ ಹಣೆ ಮೇಲೆ, ತಲೆ ಮೇಲೆ, ಗಂಟೆ ಮೇಲೆ ಬಿದ್ಬಿಟ್ಟಂತು ಅಬ್ಬೋ ಇವತ್ತು ಫುಲ್ ಕೆಲಸ ಆಗುತ್ತೆ ಅಂತ ಮಾಡ್ತಾರೆ. ಶಿವಮೊಗ್ಗಕ್ಕೆ ಖಾಲಿ ಕೈ, ಹೊನ್ನಾಳಿಗೂ ಖಾಲಿ ಕೈನ ಬರ್ತಾರೆ. ಅದಕ್ಕೆ ದೇವ್ರ ಮೇಲೆ ದೇವ್ರ ಮೇಲೆ ಯಾಕೆ ಹಾಕ್ತೀರಾ? ಎಷ್ಟು ಬುದ್ಧಿವಂತ ಶಿಷ್ಯ, ಎಷ್ಟು ಬುದ್ಧಿವಂತ ಭಕ್ತ, ದೇವರನ್ನೇ ಮೀರಿಸುವಂತ ಜಗತ್ತಿನಲ್ಲಿ ನಾವಿದ್ದೇವೆ. ಅದಕ್ಕೆ ಧರ್ಮ ದೇವರುಗಳನ್ನ ಬದುಕಿಗೆ ಎಷ್ಟು ಬೇಗ ಇಟ್ಕೊಂಡು ನಾವು ಸನ್ನಡತೆಯಲ್ಲಿ ಸಾಗೋಣ, ಎಲ್ಲರೂ ಸೌಹಾರ್ದವಿರೋಣ. ನೋಡಿ, ಒಬ್ಬ ಕೆಲಸದ ಸ್ವಾಮೀಜಿಯನ್ನ ಕರೆಸಿ ಎಷ್ಟೊಂದು ಚಂದಾಗಿ ಮಾತು ಕೇಳ್ತಿದ್ರು. ಇಲ್ಲಿ ಮಾತು ಕೇಳ್ತಿರೋದೇ ಮೇಲ್ಸ್ತರದ ನಮ್ಮ ಸಮಾಜದವರು. ನಿಮಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ, ದಿನ ಕಲಿಬೇಕು ಅನ್ನೋದು. ಏನಪ್ಪ ರಾಜಪ್ಪ ನಮ್ಮ ಮನೇಲಿ ಕೈ ಎತ್ತರಪ್ಪ, ಒಂದು ಕೈ ಎತ್ತಲ್ಲ, ಒಂದೆರಡು, ಪರವಾಗಿಲ್ಲ, ಓಯ್ ಅಷ್ಟಿದ್ರು ಸಾಕು. ಐ ಕ್ಯಾನ್ ಡೂ ಎನಿಥಿಂಗ್. ನೋಡಿ, ಈ ಪ್ರೀತಿಯಿಂದ ಬಸಣ್ಣನಂತವರ ಪರಮೇಶ್ವಪ್ಪ, ನೀನು ಪರಮೇಶ್ವಪ್ಪ ಸೆಕ್ರೆಟರಿ, ವೆರಿ ಗುಡ್. ಕೂತು ನಾವು ಚಿಕ್ಸ್ಕೊಂಡ್ಬಿಡು, ನಮ್ಗೇನು ಅದಾಗಲೇ ಇದ್ದ ಕೈ ಮುಗಿಬೇಡಿ. ಎಲ್ಲಿ ಈಗ ನಮಗೂ ಒಂದು ಕಾರ್ಯಕ್ರಮ ಇದೆ, ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ಆದರೆ ನಿಮ್ಮ ಭಾವನೆಗಳನ್ನ ದಾಟಿ ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮಲ್ಲೇ ಇರ್ತೀನಿ. ಇನ್ನೊಂದು 15 ನಿಮಿಷ ನಿಮ್ಮ ಜೊತೆ ಇಲ್ಲಿ ಹೊರಟು ಬಿಡ್ತೀನಿ. ನಮಗೂ ಭಾರಿ ಖುಷಿ ಆಯ್ತು. ತುಂಬಾ ಒಳ್ಳೆ ಮನುಷ್ಯರು, ಎಲ್ಲರ ಬಗ್ಗೆ ಪ್ರೀತಿ ಇಟ್ಟಿದ್ದಾರೆ. ನಾನು ತಳ ಸಮುದಾಯಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ತಳ ಸಮುದಾಯವರಿಗೆ ಏನು ಈ ಸೂಚನೆ ಅಂದರೆ, ಈ ಸಂದರ್ಭದಲ್ಲಿ ಎಲ್ಲ ಸಮಾಜದವರೊಂದಿಗೆ ಪ್ರೀತಿ, ವಿಶ್ವಾಸ, ಸ್ನೇಹದಿಂದ ಇರಬೇಕು. ನಮ್ಮ ಪ್ರಗತಿಯನ್ನು ಅವ್ರು ಮೆಚ್ತಾರೆ.
ನೀವು ಅಂದ್ಕೊಳ್ಳೋದು ನಾವು ಮುಂದುವರಿಕಾಗಲ್ಲ ಸ್ವಾಮಿ, ಅದಡ್ಡ ಇದಡ್ಡ. ಆ ಬೇಲಿಯನ್ನು ದಾಟು. ನೀನು ದಾಟಿದ್ರೆ ಬಸಣ್ಣ ಮತ್ತು ಅವ್ರ ಕುಟುಂಬ, ಪರಮೇಶ್ವರ ಅವ್ರ ಕುಟುಂಬ, ಇಡೀ ನಮ್ಮ ಸವರ್ಣಿಯರು ಅಂದ್ರೆ ದೊಡ್ಡ ಮನಸ್ಸಿನ ದೊಡ್ಡ ಸಮುದಾಯದವರು. ದೊಡ್ಡ ಜಾತಿಯವರು ಅಂತ ಹೇಳಲ್ಲ, ದೊಡ್ಡ ಸಮುದಾಯ ಮತ್ತು ದೊಡ್ಡ ಮನಸ್ಸಿನವರು. ಅಂದ್ರೆ ಜಾತಿಗಿನ ದೊಡ್ಡ ಮನಸ್ಸು, ಗೊತ್ತಲ್ಲ. ದೊಡ್ಡ ಪ್ರೀತಿ ಉಳ್ಳವರು ತಳ ಸಮುದಾಯವನ್ನ they ready to lift the doubted peoples in the society. ನೀನು ಮೈನ್ ಸ್ಟ್ರೀಮ್ ಬರ್ಲಿಕ್ಕೆ ಖುಷಿ ಪಡ್ತಾರೆ, ನೀವೇ ಬೈಂಡಿಂಗ್ ಹಾಕೊಳ್ತೀರ ನಮ್ಮನ್ನ ಶ್ರವಣ ನಾವು ಹಾಗೆ ಹೀಗೆ ಅಂತ. ನೋಡಿ ನಿಮ್ಗೆ ಚಂದವಾದ ದೇವಾಲಯ ಕಟ್ಟಿದ್ದಾರೆ, ಅದು ಮತಗಮನ ನೋಡಿ. ಡಾಕ್ಟರ್ ಗುರುಗಳು ನಾನು ಹೋಗಿದ್ವಿ, ಶ್ರೀಗಳು ಸ್ವಲ್ಪ ಲೇಟ್ ಆಯ್ತು, ಆದ್ರೂ ಕೂಡ ಆ ಸಮುದಾಯದ ಬಗ್ಗೆ ಬಹಳಷ್ಟು ಪ್ರೀತಿ ಇಟ್ಟಿದ್ದಾರೆ. ಅವ್ರ ಕಾಲು ಸ್ವಲ್ಪ ದೊಡ್ಡದಲ್ಲ, ಅಲ್ಲಿ ತಿಳ್ಕೊಡ್ಲಿಕ್ಕೆ ಆಗ್ಲಿಲ್ಲ ಪಾಪ. ದೊಡ್ಡ ಮನಸ್ಸು, ನಮ್ಮ ಕಾಲುಗಳಿಗೆ ಜಾಗ ಮಾಡ್ಕೊಂಡು ನೋಡಿ. ಈಗ ಕಾಲದಲ್ಲಿ ಜಾಗ ಮಾಡ್ಕೊಟ್ಟು ನೀನು ಹೋಗಪ್ಪ ಅಂತ ಹೇಳೋದು ಬಾರಿ ಕಡಿಮೆ. ಇಂಥ ಸ್ವಾಮಿಗಳಿಗಿದೆ. ಇಲ್ಲಿ ಕೆಲವರು ಹಂಗಲ್ಲ, ಸ್ವಾಮಿಗಳು ನಾನೇ ಇರ್ಬೇಕಂತಾರೆ. ಅಲ್ಲಿ ಯಾವ ಸ್ವಾಮಿಗಳು ಆ ಬುದ್ಧಿ ಇರೋರು, ದೊಡ್ಡ ಬುದ್ಧಿ ಇರೋರು, ದೊಡ್ಡ ಮಟ್ಟದ ಸ್ವಾಮಿಗಳಾಗ್ತಾರೆ. ಹಾಗಾಗಿ ಯಾಕೆ ಹೇಳಿದ್ರೆ ಈ ತರ ಸಮುದಾಯದವರು ಈ ಎಲ್ಲ ಸಮುದಾಯದವನ್ನ ಪ್ರೀತಿ ಮಾಡಬೇಕು, ಗೌರವಿಸ್ಬೇಕು. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್. ಯಾಕೆ ಇದೆಲ್ಲ ಹೇಳಿದೆ ಅಂದ್ರೆ, ನಿಮ್ಗೆ ಈ ಎಲ್ಲ ನಮ್ಗೆ ಅದಿಲ್ಲ, ಅಧಿಕಾರ ಇದಿಲ್ಲ ಅಂದಾಗ ಪರಮೇಶ್ವರಪ್ಪ ಬಸಣ್ಣ ಇಡೀ ಸವರ್ಣ ನಿಂತ್ಕೊತಾರೆ, ಅವ್ರು ಒಳ್ಳೇನು ಇವ್ರಿಗೆ ಕೊಡಿ ಅಂತ, ಅಂದ್ರೆ ಸ್ಥಾನ ಕೊಡಿ ಅಂತ. ನಾನು ಕೂಡ ಐ ಆಮ್ ನಾಟ್ ರೆಡಿ ಟು ಗಿವ್ ದ ಸ್ಪೀಚ್ ಅಬೌಟ್ ದಿ ಪಾಲಿಟಿಕ್ಸ್. ನನಗೆ ರಾಜಕಾರಣ ಏನಿಲ್ಲ. ನಿಮ್ಮ ಬದುಕಿನ ಸಮಾಜ ಸೇವೆಯ ಸ್ಥಾನಕ್ಕೆ ನಿಮಗೆ ಆಸೆ ಪಟ್ಟಲ್ಲಿ ಅದಕ್ಕೆ ಸೂಕ್ತ ವ್ಯಕ್ತಿ ನೀವೇ ಎಂದು ಆಲಿಸುವಂತ ಹೊಣೆಗಾರಿಕೆ ಒಮ್ಮೊಮ್ಮೆ ಇಂಥ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿರುತ್ತೆ. ಅವಾಗ ಏನ್ ಮಾಡ್ತೀರಾ? ಸುಮ್ಮನೆ ಬಸಣ್ಣನು ಪರಮೇಶ್ವರನು ಬೈಕೊಂಡು ಓಡಾಡ್ತೀರಾ. ಹಳ್ಳಿ ಕಟ್ಟೆದವು ನಿಮ್ ದೇವಸ್ಥಾನದ್ದು. ನೋ, ನೀವು ಯು ಶುಡ್ ಮಿಂಗಲ್ ವಿತ್ ಅದರ್ ಕಾಸ್ಟ್, ವಿತ್ ಸಿಂಪ್ಲಿಸಿಟಿ, ವಿತ್ ಹಂಬಲ್, ವಿತ್ ಲಾಯಲ್ಟಿ. ಗೊತ್ತಾಯ್ತಾ? ಇಲ್ಲಿ ನಾನೊಂದ್ಸರಿ ಇಟ್ಟಕ್ಕೆ ಹೋಗಿ ಇಂಗ್ಲಿಷ್ ಎಲ್ಲ ಹೇಳಿ ಕನ್ನಡ ತರ್ಜುಮೆ ಮಾಡ್ಬೇಕಾಗ್ತದೆ. ಬಟ್ ಐ ಹ್ಯಾವ್ ನೋ ಟೈಮ್. ಒಮ್ಮೆ ಬರ್ತೀನಿ, ಈ ರಾಜಪ್ಪ ಬರೀ ಪಾಪ ಬಸಣ್ಣ ಕಳ್ಸಿದಕ್ಕೆ ನಾನು ಹೀಗೆ ಕಳ್ಸ ಇಂಥ ಹಟ್ಟಿ ಕರಿಬೇಕು. ಈ ಸ್ಥಿತಿ ಹೇಳ್ಬೇಕು ನಿಮ್ದು. ನೀವು ಹೇಗೆ ಬೇರೆಯವ್ರ ಜೊತೆ ಇದ್ದೀರಿ ಅಂತ ಹೇಳ್ಬೇಕು. ನಾವು ಸ್ವಲ್ಪ ಅದು ನಮ್ ಕೆಲಸ ಮಾಡ್ಬೋದಾ? ದಟ್ ಇಸ್ ದ ಡ್ಯೂಟಿ ಆಫ್ ದಿ ಸ್ವಾಮೀಜಿ ಆಫ್ ದಿ ಮಾತ್. ಯಾವುದೇ ಮಠಗಳ ಸ್ವಾಮೀಜಿಗಳ ಡ್ಯೂಟಿ ಬರೀ ಆಶೀರ್ವಚನ ವಾಣಿ ಸಂದೇಶಗಳಾದ್ರೆ ನೋ, ತಿದ್ದಬೇಕು, ತೀಡಬೇಕು, ಎಲ್ಲರೊಡನೆ ಕೂಡಬೇಕು, ಅವರೊಡನೆ ಆಡಬೇಕು. ಸ್ವಾಮೀಜಿಗಳು ಅಂದ್ರೆ ಏನ್ ನಾವು ಬಹಳಷ್ಟು ಮೇಲಿಂದ ಇಳಿದು ಬಂದಿಲ್ಲ, ಎಲ್ಲ ನಿಮ್ಮೊಳಗೊಬ್ಬರೇ ನೀವು ಸ್ಥಾನ ಕೊಟ್ಟಿದ್ದೀರಾ. ಸಾಮಾನ್ಯರಾಗಬೇಕು ನಾವು ಸ್ವಾಮೀಜಿಗಳು. ಸಾಮಾನ್ಯರಾದ್ರೆ ನೀವು ನಮ್ಮನ್ನು ಸನ್ಮಾನ್ಯರನ್ನಾಗಿ ಮಾಡ್ತೀರಾ. ಹೀಗಾಗಿ ತುಂಬಾ ಹೊತ್ತು ಮಾತಾಡಿದೆ ಅಂತ ಕಾಣುತ್ತೆ. ಇಲ್ಲ, ಇಬ್ಬರು ಸ್ವಾಮೀಜಿಗಳು ಚೆನ್ನಾಗಿ ಟೈಮ್ ತೊಗೊಂಡಿದ್ದಾರೆ, ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಆದರೂ ತುಂಬಾ ಒಳ್ಳೆಯ ಮನಸ್ಸಿನಿಂದ ನನ್ನ ಮಾತುಗಳನ್ನೆಲ್ಲ ಆಲಿಸಿದ್ದೀರಾ. ತುಂಬಾ ಸೊ ಐ ಎಕ್ಸ್ಪ್ರೆಸ್ ಮೈ ಗ್ರೇಟ್ಫುಲ್ ಥ್ಯಾಂಕ್ಸ್ ಟು ಬೋತ್ ಆಫ್ ಯು, ದ ಡಿವೋಟೀಸ್ ಆಫ್ ನ್ಯಾಮತಿ ತಾಲೂಕ್, ಎಸ್ಪೆಷಲಿ ಮಲ್ಲಿಗೆಹಳ್ಳಿ. ಈ ಮಲ್ಲಿಗೆಹಳ್ಳಿಯ ನನ್ನ ಪ್ರೀತಿಯ ಬಂಧುಗಳಿಗೆ ನೋಡಿ. ರಾಜಪ್ಪ ಶಿರಿಗೆರೆಗೆ ಹೋದಾಗ, ಸ್ವಾಮೀಜಿ ನಾನು ಈ ಸಮಾಜ ನಾನು ಬಂತ ಕರೆದಾಗ ಬಾರಿ ಸಂತೋಷ ಪಡೋದೇ, ಇದು ನಿಮ್ಮ ಮಠ ಕಡೆಯ ಅಂತ. ಅಂದ್ರೆ ಸಾಧು ಗಾಯಕರ ಮಠ, ಮಾದಿಗರ ಮಠ ಎಲ್ಲ ಕಡೆ ಹೇಳ್ತಾರೆ ಸಾಧು ಮಾದ್ರು ಒಂದೇ ಅಂತ. ವೆರಿ ಗುಡ್. ಅಂದ್ರೆ ಆ ಸಾಧು ಜನಾಂಗಕ್ಕೆ ಮಾದ್ರ ಬಗ್ಗೆ ಪ್ರೀತಿ ಇರ್ತದೆ. ಯಾಕೆಂದ್ರೆ ಮಾದಿಗರ ವ್ಯಕ್ತಿಯನ್ನು ಪೂಜೆ ಮಾಡ್ತಿರಲ್ಲ, ಅವರ ವ್ಯಕ್ತಿ ತರಳಬಾಳು ಸಿರಿಗೆರೆಯಲ್ಲಿ ಅವರನ್ನ ಒಲಿಸಿಕೊಂಡದ್ದು ಆ ಸಮಾಜ. ಪಾಪ ಇವರು ಹೊಸ ಕಲ್ಚರ್ಡ್ ಆದ್ರಲ್ಲ, ಸಂಘಗಿದ್ಯಾರ್ದು ಸೊ ಫಾರ್ ಫ್ರಮ್ ದಿ ಪೀಠ, ಆ ಮಠದಿಂದ ದೂರನೇ ಉಳಿದ್ಬಿಟ್ರು. ಈಗ ನಾವೆಲ್ಲ ನಿಂತ್ಕೊಂಡು ಬೆಸಿ ಹಾಕಿ ರೆಡಿ ಮಾಡಬೇಕು. ಹಾಗಾಗಿ ನೆಕ್ಸ್ಟ್ ನಮ್ಮ ಸಾಧು ಸಮುದಾಯ ನಮ್ಮ ಮಠಕ್ಕೆ ಬಂದ್ರೆ ಅವಾಗ ನಾನು ಹೇಳ್ತೀನಿ, ಇದು ನಿಮ್ಮ ಮಠ ಅಂತ. ನೋ ಕ್ಯಾಸ್ಟ್. ಯಾವ ಮಠಕ್ಕೂ ಯಾವ ಸ್ವಾಮೀಜಿಗೂ ಜಾತಿ ಇರಲ್ಲ. ಏನಂದ್ರೆ ನಾವು ಸಂಘಟನಾತ್ಮಕವಾಗಿ ಬೆಳಿಬೇಕಂದ್ರೆ ನಮ್ಮ ಒಬ್ಬ ಗುರು ಬೇಕಾಗ್ತದೆ. ಆದ್ರೆ ಸ್ವಾಮೀಜಿಗಳಲ್ಲಿ ಕ್ಯಾಸ್ಟ್ ಇರುವುದಿಲ್ಲ. ನಮ್ಮ ಬಗ್ಗೆ ತುಂಬಾ ಗೌರವ ಕೊಡ್ತಾರೆ. ಆನಂದ ಸ್ವಾಮಿ, ನಮ್ಮ ತಳಬಾರು ಡಾಕ್ಟರ್ ಸ್ವಾಮಿಗಳು ಸಾಕಷ್ಟು ವೇದಿಕೆ ಹಚ್ಕೊಂಡಿದ್ದೀನಿ ಅವ್ರ ಜೊತೆ. ಆದ್ರೆ ಸುಮಾರು ಕಡೆ ಅವರೇ ಫಸ್ಟ್ ಮಾತಾಡೋಗ್ಬಿಡ್ತಾರೆ. ಅದೊಂದು ನನಗೆ ಇನ್ನೂ ಬೇಸರ ಇದೆ. ಅದು ಎಲ್ಲೆಲ್ಲಿ ಅಂತ ಹೇಳ್ತೀನಿ ನೋಡಿ. ಭದ್ರಾವತಿ ಹತ್ರ ಹೊಳೆವನ್ನೂರ ಹತ್ರ ಸನ್ಯಾಸಿ ಕೋಡ ಬಗ್ಗೆ, ಕಿತ್ತೂರು ತಾಲೂಕು ಹಾಲ್ಕುರ್ಕಿ, ದಾವಣಗೆರೆ ಜಿಲ್ಲೆ ಕೊಡಜ್ಜಿ, ಇನ್ನೂ 4-5 ಪೂರ್ವ ನಿಗದಿತ ಸಮಯ ಅಂತ ಕಾಣ್ತದೆ.
ಐ ಡೋಂಟ್ ನೋ ಬಟ್ ನಮಗೇನಂದ್ರೆ ಹೆಡ್ ಹತ್ರ ಅಸಿಸ್ಟೆಂಟ್ ಟೀಚರ್ಗಳು ಏನ್ ಕಲ್ತ್ಕೊಂಡಿದೀವಿ ಸ್ವಲ್ಪ ನಮಗೂ ಯಾವಾಗಲೇ ಹೆಡ್ ಮಾಸ್ಟರ್ಶಿಪ್ ಸಿಗುತ್ತೆ ಅಂತ ನಾವು ನೋಡಿದ್ರೆ ಪ್ರಮೋಷನ್ ಸಿಗುತ್ತೆ ಅಂತ ನಾವು ಕಾದ್ರೆ ರಿಟೈರ್ಮೆಂಟ್ ಬಂದ್ರು ನಮ್ಮನ್ನ ಅನಲೈಸ್ ಮಾಡಲ್ಲ ಅಂದ್ರೆ ಮಟ್ಟಿದ್ದಾರೆ ಇಲ್ಲಿ ಅದು ಕೂಡ ನಾವು ಮಠಕ್ಕೆ ಹೋಗಿ ಒಪ್ಪಿಸ್ಬಿಡ್ತೀವಿ ನೋಡ್ಸ ಹೋಮ್ವರ್ಕ ಮಠಕ್ಕೆ ಹೋಗಿ ಕೊಟ್ಬಿಟ್ಟು ಸ್ವಾಮೀಜಿ ನೋಡ್ ನಂಬರ್ ಹಾಕ್ತೀವಿ ಅಲ್ಲ ಬನ್ನಿ ಆಗ್ತವಳಿ ಸ್ವಾಮೀಜಿ ಕೂಡ ತಮಾಷೆ ಮಾಡ್ಕೊಂಡಿರ್ಬೇಕು ಇಲ್ಲಿದ್ರೆ ಭಾರಿ ಆಗೋಗ್ಬಿಡುತ್ತೆ ಅವ್ರಿಗೆ BP ಶುಗರು ಏನ್ ನೋಡಿದ್ದೆಲ್ಲ ಏನು ಬೇಡ ಅಂತ ಹುರು ಅಂತಿರ್ತಾರೆ ಹುಡುಗರನ್ನ ಸ್ವಾಮಿಗಳಾಗಲ್ಲ ಬನ್ನಿಯಪ್ಪ ಸಂತೋಷ ನಿಮ್ ಸಂತೋಷ ಅಂತ ಅವರಿಗೆ ಕೂಡ ಕಾಪಾಡ್ಕೋಬೇಕು ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ನನ್ನ ವಾಣಿಯಲ್ಲ ನನ್ನ ಮಾತುಗಳನ್ನ ಪ್ರೀತಿಯಿಂದ ನೀವು ಆಚರಿಸಲಿಕ್ಕೆ ನೀವೆಲ್ಲರಿಗೂ ಕೋಟಿ ನಮನಗಳನ್ನ ಅರ್ಪಿಸಿ ಮಾತು ವಿದಾಯ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.